ಶಿವನ ಕೋಪಕ್ಕೆ ತುತ್ತಾಗಿ ಕಾಮದೇವ ಸುಟ್ಟು ಬೂದಿಯಾಗುತ್ತಾನೆ. ನಂತರ ಕಾಮದೇವ ರುಕ್ಮಿಣಿಯ ಗರ್ಭದಲ್ಲಿ ಪ್ರದ್ಯುಮ್ನಾಗಿ ಜನಿಸುತ್ತಾನೆ. ಶಂಬರಾಸುರನಿಗೆ ಪ್ರದ್ಯುಮ್ನ ಜನಿಸಿದ ವಿಷಯ ತಿಳಿಯುತ್ತದೆ. ಆತ ಮಹಿಳೆಯ ವೇಷ ಧರಿಸಿ ಮಗುವನ್ನು ಅಪಹರಿಸುತ್ತಾನೆ. ಆ ಮಗುವನ್ನು ಸಮುದ್ರಕ್ಕೆ ನೇರವಾಗಿ ಬೀಸಾಡುತ್ತಾನೆ. ಸಮುದ್ರದಲ್ಲಿ ದೊಡ್ಡ ಮೀನೊಂದು ಪ್ರದ್ಯುಮ್ನನನ್ನು ನುಂಗುತ್ತದೆ. ನಂತರ ಆ ಮೀನು ಬೆಸ್ತನೊಬ್ಬನಿಗೆ ಸಿಗುತ್ತದೆ. ದೊಡ್ಡ ಮೀನು ಎಂಬ ಕಾರಣಕ್ಕೆ ಬೆಸ್ತ ಅದನ್ನು ತನ್ನ ದೊರೆಯಾದ ಶಂಬರನಿಗೆ ಕೊಡುತ್ತಾನೆ. ಶಂಬರಾಸುರನ ಅಡುಗೆ ಮನೆಯ ಪರಿಚಾಕ್ರಿಯೆ ಮಾಯಾವತಿ ಪೂರ್ವ ಜನ್ಮದಲ್ಲಿ ರತಿಯಾಗಿರುತ್ತಾಳೆ. ಆಕೆ ಮೀನನ್ನು ಕತ್ತರಿಸುವಾಗ ಮೀನಿನ ಹೊಟ್ಟೆಯಲ್ಲಿದ್ದ ಮಗುವೊಂದನ್ನು ನೋಡುತ್ತಾಳೆ. ಆಗ ನಾರದರು ಆಕೆಗೆ ಎಲ್ಲಾ ವಿಷಯವನ್ನು ತಿಳಿಸುತ್ತಾರೆ. ಪ್ರದ್ಯುಮ್ನನೇ ತಾನು ಇದುವರೆಗೆ ಬಯಸಿ ಕಾತರಿಸುತ್ತಿದ್ದ ಕಾಮದೇವ ಎಂಬ ಅಂಶ ತಿಳಿದ ಮಾಯಾವತಿ ಖುಷಿಯಾಗುತ್ತಾಳೆ. ಪ್ರದ್ಯುಮ್ನ ಶಂಬರಾಸುರನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಕೋಪಗೊಂಡ ಶಂಬರಾಸುರ ಪ್ರದ್ಯುಮ್ನನೊಂದಿಗೆ ಕಾಳಗ ಮಾಡುತ್ತಾನೆ. ಪ್ರದ್ಯುಮ್ನನ ಮೇಲೆ ವರುಣಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಆಗ ಪ್ರದ್ಯುಮ್ನ ರತಿದೇವಿಯಿಂದ ಪಡೆದ ಮಹಾಮಾಯ ವಿದ್ಯೆಯನ್ನು ಪ್ರದರ್ಶಿಸುತ್ತಾನೆ. ಅಂತಿಮವಾಗಿ ಪ್ರದ್ಯುಮ್ನ ತನ್ನ ನಡುವಿನಿಂದ ಕತ್ತಿಯನ್ನು ಹೊರತೆಗೆದು ಶಂಬರಾಸುರನ ತಲೆಯನ್ನು ಕಡಿಯುತ್ತಾನೆ. ದೇವತೆಗಳು ಪ್ರದ್ಯುಮ್ನನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.